ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ಜನಸೇವಾ ಕನ್ನಡ ಟಿವಿ ಕೊನೆ ಆಷಾಢ ಶುಕ್ರವಾರದ ವಿಶೇಷ ವರದಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಿಮಿಷಾಂಬ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜೆ. 8 ದಿನಗಳಿಂದ ಕಾವೇರಿ ತಾಯಿ ಉಕ್ಕಿ ಹರಿಯುತ್ತಿದ್ದಾಳೆ. ಇಂದು ಕಡೆಯ ಆಷಾಢ ಶುಕ್ರವಾರವಾಗಿರುವುದರಿಂದ ಎಂದಿನಂತೆ ತಾಯಿ ನಿಮಿಷಾಂಬ ದೇವಿಗೆ ಪೂಜೆ ಅಭಿಷೇಕಗಳು ನಡೆಯುತ್ತಿದ್ದು ಭಕ್ತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಕಾವೇರಿ ನದಿಯಲ್ಲಿ ನೀರು ಹೆಚ್ಚಿರುವ ಕಾರಣ ಭಕ್ತರಿಗೆ ಕಾವೇರಿ ನದಿಯ ಬಳಿ ಹೋಗಲು ಅವಕಾಶವಿಲ್ಲ. ಕಾವೇರಿ ತಾಯಿ ಈ ನಾಡಿನಲ್ಲಿ ಮಳೆ ಬೆಳೆ ತಂದು ಎಲ್ಲರೂ ಸಂತೋಷದಿಂದ ಬದುಕುವ ಹಾಗೆ ಕಾಪಾಡಲು ಬೇಡಿಕೊಳ್ಳುತ್ತೇನೆಂದು ತಿಳಿಸಿದ ಅರ್ಚಕರಾದ ಮಹಾಬಲೇಶ್ವರ ಕೃಷ್ಣ ಭಟ್ರವರು. ಈ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಅಧೀಕ್ಷಕರಾದ ಚಂದ್ರಮೋಹನ್ ರವರು, ಅರ್ಚಕರಾದ ಶ್ರೀನಿಧಿರವರು ಇತರರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಶ್ರೀ ನಿಮಿಷಾಂಬ ದೇವಾಲಯದಲ್ಲಿ ಕಾವೇರಿ ನೀರಿನ ಪ್ರವಾಹದಿಂದಾಗಿ ಆತಂಕದ ವಾತಾವರಣ ಉಂಟಾಗಿತ್ತು. ಆದರೆ ಈಗ ನೀರು ಕಡಿಮೆ ಆಗಿರೋದ್ರಿಂದ ಭಕ್ತಾದಿಗಳಿಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಅನ್ನದಾಸೋಹಕ್ಕೂ ಸಹ ಇಲ್ಲಿ ಅವಕಾಶ ಇರೋದರಿಂದ ನದಿಗೆ ಇಳಿಯೋದಕ್ಕೆ ಮಾತ್ರ ನಿರ್ಬಂಧ ಇದೆ. ಯಾರೂ ನದಿಗೆ ಇಳಿಬಾರ್ದು. ಆದರೆ ದೇವರ ದರ್ಶನವನ್ನು ಆಷಾಢ ಶುಕ್ರವಾರದ ಪ್ರಯುಕ್ತ ಎಲ್ಲರೂ ಹೋಗ್ಬೋದು. ದೇವಾಲಯದಲ್ಲಿ ದಿನನಿತ್ಯದಂತೆ ಅಭಿಷೇಕ, ವಿಶೇಷ ಪೂಜೆಗಳು ಮತ್ತು ಆಷಾಢ ಶುಕ್ರವಾರದ ಪ್ರಯುಕ್ತ ಅನ್ನದಾನ ಎಲ್ಲ ನಡೀತಾ ಇದೆ. ನಿತ್ಯ ದಾಸೋಹನೂ ಸಹ ಇದೆ. ಯಾವುದೇ ಆತಂಕ ಇಲ್ಲದೇ ಭಕ್ತಾದಿಗಳು ದೇವರ ದರ್ಶನಕ್ಕೆ ಬರ್ಬೋದು. ಆದರೆ ಒಂದೇ ಒಂದು ಮನವಿ, ಯಾರೂ ಸಹ ನದಿಯಲ್ಲಿ ಇಳಿಯುವಂಥ ಪ್ರಯತ್ನವನ್ನು ಮಾಡಬಾರ್ದು. ಇಷ್ಟು ಕೋರಿಕೆಯನ್ನು ಹೇಳ್ತಾ ಆಷಾಢ ಶುಕ್ರವಾರಕ್ಕೆ ಎಲ್ಲ ಭಕ್ತಾದಿಗಳಿಗೆ ದೇವಾಲಯದ ಪರವಾಗಿ, ಸರ್ಕಾರದ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಚಂದ್ರಮೋಹನ್, ಅಧೀಕ್ಷಕರು, ನಿಮಿಷಾಂಬ ದೇವಾಲಯ. ದೇವಸ್ಥಾನದ ಕಾರ್ಯನಿರ್ವಾಹಕರ ಆದೇಶದ ಮೇಲೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅರ್ಚನೆ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಇದೇ ಥರ ಪೂಜೆಗಳು ನಡೀತಾ ಇದೆ. ಮತ್ತು ಯಾವುದೇ ರೀತಿ ಕಾವೇರಿ ನದಿ ಬಂದರೆ ನೀರಲ್ಲಿ ಇಳಿಲಿಕ್ಕೆ ಮಾಮೂಲಿಯಾಗಿ ಕೈ ತೊಳೆಯುವಂಥದ್ದು ಅಥವಾ ಸ್ನಾನ ಮಾಡುವಂಥ ಕೈಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಬರುವಂಥ ಒಂದು ವಾಡಿಕೆ ಇದೆ. ಆದರೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿವು ಇರೋದ್ರಿಂದ ಭಕ್ತಾದಿಗಳಿಗೆ ನೀರಲ್ಲಿ ಇಳಿಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಭಕ್ತಾದಿಗಳು ಸಹಕರಿಸಬೇಕು, ಬಂದು ತಾಯಿಯನ್ನು ದರ್ಶನ ಮಾಡಿಕೊಂಡು ತಮ್ಮ ಇಷ್ಟಾರ್ಥ ಈಡೇರಿಸ್ಕೊಳ್ಬೇಕಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸಾಯಂಕಾಲ 8:30 ತನಕನೂ ಸತತವಾಗಿ ಅರ್ಚನೆಗಳು ನಡೀತಾ ಇರ್ತದೆ. ಸಾರ್ವಜನಿಕರಿಗೆ ದರ್ಶನ ಅವಕಾಶ ಇದೆ. 12 ಗಂಟೆಯಿಂದ 3 ಗಂಟೆ ತನಕ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಬರ್ಬೋದು. ಸರ್, ಮಹಾಬಲೇಶ್ವರ ಕೃಷ್ಣ ಭಟ್ ಅಂತೇಳಿ ನಿಮಿಷಾಂಬ ದೇವಸ್ಥಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 1 ವಾರದಿಂದ ಕಾವೇರಿ ನದಿ ಉಕ್ಕ ಹರಿಯುವ ಮುಖಾಂತರ ಈ ನಾಡಿನ ತನ್ನ ಎಲ್ಲ ಸಮಸ್ತ ಜನತೆಗೆ ಶಾಂತಿ ನೆಮ್ಮದಿಯನ್ನು ತಂದಿದ್ದಾಳೆ. ಅವಳ ಅನುಗ್ರಹದಿಂದ ಈ ರಾಜ್ಯಾದ್ಯಂತ ಅತ್ಯುತ್ತಮವಾಗಿ ಬೆಳೆಯೋದ್ರ ಮುಖಾಂತರ ಈ ಜನತೆ ಶಾಂತಿ ಹಾಗೂ ಸಮೃದ್ಧಿಯಿಂದ ಇರಲಿ ಅಂತ ತಾಯಿ ನಿಮಿಷಾಂಬ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಕೊನೆಯ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಪೂಜಾ ಕೆಲಸಗಳು, ಕೈಂಕರ್ಯಗಳು ಯಥಾವತ್ತಾಗಿ ನಡೀತಾ ಇದೆ. ಯಾವುದೇ ರೀತಿ ಆತಂಕಗಳಾಗಲಿ ಅಥವಾ ಯಾವುದೇ ರೀತಿ ನೀರಿನಿಂದ ತೊಂದರೆ ಅಂತ ಯಾವುದು ನಡೀತಾ ಇಲ್ಲ. ಬೆಳಿಗ್ಗೆ ನಾವು 5:30ಗೆ ಬಾಲ್ ತೆಗೆದಿದ್ದೀವಿ, ಪಂಚಾಮೃತ ಅಭಿಷೇಕವನ್ನು ಮಾಡಿದ್ದೀವಿ. ಅದಾದ ನಂತರ ಅಲಂಕಾರ ಮುಗಿಸ್ಕೊಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.